ಬಿಜೆಪಿಯವರಿಗೆ ನನ್ನ ಓಪನ್ ಸವಾಲ್. ಬಿಜೆಪಿಯಲ್ಲಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಹಾಕ್ತೀನಿ. ಅವ್ರ ರಾಜ್ಯದಲ್ಲಿ 4 ವರ್ಷದಲ್ಲಿ ಮನೆ ನಂಬರ್ ಕೊಟ್ಟಿದೆ. ರಾಜಕೀಯದಿಂದ ಇವತ್ತೇ ನಿರ್ವಹಣೆ ತಗೊಂತೀನಿ. ಸಂಜೆ ಹೋಗಿ ರಾಜ್ಪಾಲರಿಗೆ ನನ್ನ ರಾಜೀನಾಮೆಯನ್ನು ಕೊಡ್ತೀನಿ. ನಾನು ಓಪನ್ ಸವಾಲ್. ಮಾನ್ಯ ಅಷ್ಟವರೇ, ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದಮ್ಮಂದಿನಿ. ಈಗ ನಾನು ಕೇಳ್ತೀನಿ, ನಾನು ವಸತಿ ಮಂತ್ರಿ ಆಗಿ ನಿಮ್ಗೆ ಕೇಳ್ತಾ ಇದ್ರಿ, ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತುಪಡಿಸಿ. ಮನೆ ಏನಾರ ಬಿಜೆಪಿ ಅವ್ರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ. ಇವತ್ತು ಸಂಜೆನೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ. ಈ ಮಾತನ್ನ ನನ್ನ ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಇರೋದು. ನನಗೆ ಬಡವರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಳಜಿನ ಮಾತಾಡ್ತಿರ್ರಿ. ಏನ್ರಿ ಮಾಡಿದ್ರೆ? ಯಾವತ್ತನ ಬಿಜೆಪಿ ಅವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತ ನೋಡಿ ನೀವು. ಕಾಂಗ್ರೆಸ್ ಪಕ್ಷ ಯಾವಾಗ ಚುನಾವಣೆ ಬರ್ತದೆ, ಜನಗಳ ಮುಂದೆ ಹೋದ್ರೆ ಸಾಧ್ಯನ ತೋರಿಸಿ ಮತ ಕೇಳ್ತಾರೆ. ನಾವ್ ಹಿಂಗ್ ಮಾಡಿದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ ಅಂತ ಯಾವತ್ತನ ಬಿಜೆಪಿ ಅವರು ಸಾಧನೆ ಹೇಳಿದಾರ? ಬರೀ ಹಿಂದೂ ಮುಸಲ್ಮಾನ್ ಸಾಧನೆ 0. ಇದೇ ಪ್ರಧಾನ ಮಂತ್ರಿಗಳು 15,000 ಎಲ್ಲ ಅಕೌಂಟಲ್ಲಿ ಹಾಕ್ತೀನಂದ್ರಿ, ಒಂದು 10 ರೂಪಾಯಿ ಒಂದು ಅಕೌಂಟಲ್ಲಿ ಹಾಕಕ್ಕೆ ಸಾಧ್ಯ ಆಗಿ. ಬಿಜೆಪಿಯವರಿಗೆ ನನ್ನ ಓಪನ್ ಸವಾಲ್. ಬಿಜೆಪಿಯಲ್ಲಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಹಾಕ್ತೀನಿ. ಅವ್ರ ರಾಜ್ಯದಲ್ಲಿ 4 ವರ್ಷದಲ್ಲಿ ಮನೆ ನಂಬರ್ ಕೊಟ್ಟಿದೆ. ರಾಜಕೀಯದಿಂದ ಇವತ್ತೇ ನಿರ್ವಹಣೆ ತಗೊಂತೀನಿ. ಸಂಜೆ ಹೋಗಿ ರಾಜ್ಪಾಲರಿಗೆ ನನ್ನ ರಾಜೀನಾಮೆಯನ್ನು ಕೊಡ್ತೀನಿ. ನಾನು ಓಪನ್ ಸವಾಲ್. ಮಾನ್ಯ ಅಷ್ಟವರೇ, ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದಮ್ಮಂದಿನಿ. ಈಗ ನಾನು ಕೇಳ್ತೀನಿ, ನಾನು ವಸತಿ ಮಂತ್ರಿ ಆಗಿ ನಿಮ್ಗೆ ಕೇಳ್ತಾ ಇದ್ರಿ, ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತುಪಡಿಸಿ. ಮನೆ ಏನಾರ ಬಿಜೆಪಿ ಅವ್ರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ. ಇವತ್ತು ಸಂಜೆನೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ. ಈ ಮಾತನ್ನ ನನ್ನ ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಇರೋದು. ನನಗೆ ಬಡವರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಳಜಿನ ಮಾತಾಡ್ತಿರ್ರಿ. ಏನ್ರಿ ಮಾಡಿದ್ರೆ? ಯಾವತ್ತನ ಬಿಜೆಪಿ ಅವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತ ನೋಡಿ ನೀವು. ಕಾಂಗ್ರೆಸ್ ಪಕ್ಷ ಯಾವಾಗ ಚುನಾವಣೆ ಬರ್ತದೆ, ಜನಗಳ ಮುಂದೆ ಹೋದ್ರೆ ಸಾಧ್ಯನ ತೋರಿಸಿ ಮತ ಕೇಳ್ತಾರೆ. ನಾವ್ ಹಿಂಗ್ ಮಾಡಿದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ ಅಂತ ಯಾವತ್ತನ ಬಿಜೆಪಿ ಅವರು ಸಾಧನೆ ಹೇಳಿದಾರ? ಬರೀ ಹಿಂದೂ ಮುಸಲ್ಮಾನ್ ಸಾಧನೆ 0. ಇದೇ ಪ್ರಧಾನ ಮಂತ್ರಿಗಳು 15,000 ಎಲ್ಲ ಅಕೌಂಟಲ್ಲಿ ಹಾಕ್ತೀನಂದ್ರಿ, ಒಂದು 10 ರೂಪಾಯಿ ಒಂದು ಅಕೌಂಟಲ್ಲಿ ಹಾಕಕ್ಕೆ ಸಾಧ್ಯ ಆಗಿ.